ನಮಸ್ಕಾರ. ಕೃಷಿ ಹಬ್ಬ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಾಪು ಕುಲಕರ್ಣಿ. ರೈತರ ಹಬ್ಬವೆಂದೇ ಕರೆಯಲ್ಪಡುವ ಕೃಷಿ ಮೇಳ ಈ ಬಾರಿ ಅದ್ದೂರಿಯಾಗಿ ಪ್ರಾರಂಭವಾಗಿದ್ದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಈ ಬಾರಿಯ ಕೃಷಿ ಮೇಳ ಆಯೋಜಿಸಲಾಗಿದೆ. 3 ದಿನ ನಡೆಯುವ ಈ ಹಬ್ಬದಲ್ಲಿ ಮೊದಲ ದಿನ ಹೇಗಿತ್ತು ಅನ್ನೋದರ ಝಲಕ್ ಇಲ್ಲಿದೆ. ವಿಚಿತ್ರ ಗಾತ್ರದ ಕೋಣಗಳು, ಆನೆ ಗಾತ್ರದ ಹೋರಿಗಳು, ಎಷ್ಟು ನೋಡಿದರೂ ಮತ್ತೆ ಮತ್ತೆ ನೋಡಬೇಕು ಅನ್ನೋ ಬಣ್ಣ ಬಣ್ಣದ ಹಕ್ಕಿಗಳು, ಕಣ್ಣು ಕುಕ್ಕುವ ಕಲರ್ಫುಲ್ ಮೀನುಗಳು. ಹೌದು, ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ ಕೃಷಿ ಮೇಳದಲ್ಲಿ. ಹೌದು, ರೈತರ ಹಬ್ಬವೆಂದು ಕರೆಯಲ್ಪಡುವ ಕೃಷಿ ಮೇಳದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಲಕ್ಷಾಂತರ ಜನರು ಈ ಕೃಷಿ ಮೇಳದಲ್ಲಿ ಪಾಲ್ಗೊಂಡು ಅದರ ಉಪಯೋಗ ಪಡೆದುಕೊಂಡರು. ಕೃಷಿಯೇತರ ಚಟುವಟಿಕೆಗಳಾದ ಹೈನುಗಾರಿಕೆ, ಮೀನುಗಾರಿಕೆ, ಕುರಿ ಸಾಗಾಣಿಕೆ, ಮೊಲ ಸಾಗಾಣಿಕೆ ಮತ್ತು ಇನ್ನೂ ಹಲವು ಚಟುವಟಿಕೆಗಳು ಬಂದವರ ಗಮನ ಸೆಳೆದವು. ಹೈನುಗಾರಿಕೆಗೆ ಸಂಬಂಧಿಸಿದಂತೆ ವಿವಿಧ ತಳಿಯ ಹಸುಗಳಿಗೆ ಯಾವ ರೀತಿಯ ಆಹಾರ ವಿತರಣೆ ಮಾಡಬೇಕು ಮತ್ತು ಹೆಚ್ಚು ಹಾಲು ನೀಡಲು ಯಾವ ರೀತಿ ಅವುಗಳನ್ನು ಪೋಷಣೆ ಮಾಡಬೇಕು ಮತ್ತು ಉತ್ತಮ ಗುಣಮಟ್ಟದ ಆಹಾರ ಮೇವು ನೀಡುವುದರಿಂದ ರೈತರಿಗೆ ಉತ್ತಮ ಮತ್ತು ಇದನ್ನು ಯಾವ ತಳಿಯ ಹಸುವಿಗೆ ಕೂಡ ನೀಡಬಹುದು ಎಂದು ದೀಪಕ್ ಮಾಣಿಕ್ ವಿಸ್ತೃತವಾಗಿ ವಿವರಿಸಿದರು. ನಮ್ಮ ಹೆಸರು ದೀಪಕ್ ಮಾಣಿಕ್, ಯಾರನ ಫೀಡ್ಸ್ ಹುಬ್ಳಿಯಿಂದ. ಯಾರನ ಫೀಡ್ಸ್ ಹುಬ್ಳಿ ಇದೆಲ್ಲ ಐಟಮ್ ನಾವು ಕ್ಯಾಟಲ್ ಫೀಡ್ ತಯಾರು ಮಾಡ್ತಾ ಇರೋದು. ವಿ ಆರ್ ಮ್ಯಾನುಫ್ಯಾಕ್ಚರಿಂಗ್ ಸಿನ್ಸ್ 50 years, 50 ವರ್ಷದಿಂದ ನಾವು ತಯಾರು ಮಾಡ್ತಾ ಇದ್ದೀವಿ. ಕ್ಯಾಟಲ್ ಫೀಡ್, ಪೋಲ್ಟ್ರಿ ಫೀಡ್, ಶೀಪ್ ಫೀಡ್, ಕೋಟ್ ಫೀಡ್ ಆಲ್ಸೋ. ಸರ್, ಒಂದು ಇನ್ಫಾರ್ಮೇಶನ್, ಇದು ಸೈಜ್ ಎಲ್ಲ ನಾನು ನೋಡಿದ ಪ್ರಕಾರ ದೊಡ್ಡದಿರುತ್ತೆ. ಕರೆಕ್ಟ್. ಈ ಸಣ್ಣ ಸೈಜಿಂದ ಮಾಡೋದು ಉದ್ದೇಶ ಇದರೊಳಗೆ ಏನಾಗುತ್ತೆ ಸರ್, ಕ್ವಾಲಿಟಿ ಭಾಳ ಇಂಪ್ರೂವ್ ಆಗುತ್ತೆ. ನೀವು ದೊಡ್ಡ ಸೈಜ್ ಏನು ನೋಡಿದ್ರಿ, ದಟ್ ವಿಲ್ ಬಿ ನಾಟ್ ಫುಲ್ಲಿ ಕುಕ್ಡ್, ಕರೆಕ್ಟಾಗಿ ಕುಕ್ ಆಗಿರಂಗಿಲ್ಲ. ಲೋ ಕ್ವಾಲಿಟಿ ನಾರ್ಮಲಿ ಫೀಡ್ ಏನಿದೆ ದೊಡ್ಡ ಬಂದ್ಬಿಡುತ್ತೆ. ಆದರೆ ವೆನ್ ಇಟ್ ಕಮ್ಸ್ ಟು ಹೈ ಕ್ವಾಲಿಟಿ ಇಟ್ ವಿಲ್ ಬಿ ಆಲ್ವೇಸ್ ಇನ್ ದ ಸ್ಮಾಲ್ ಪೆಲೆಟ್. ಇದಕ್ಕೆ ಪ್ಲೆಟ್ ಅಂತೀವಿ ನಾವು. ದಿಸ್ ಇಸ್ ಕಾಲ್ಡ್ ಎಸ್ ಅ ಪೆಲೆಟ್. ಆ್ಯಂಡ್ ದಿಸ್ ಪೆಲೆಟ್ ಸ್ಮಾಲರ್ ಇಟ್ ಈಸ್ ದ ಬೆಟರ್ ಕುಕ್ಡ್. ವಿ ಪಾಸ್ ಸ್ಟೀಮ್ ಅದರಿಂದ. ಇದ್ರೊಳಗೆ ಸ್ಟೀಮ್ ಪಾಸ್ ಮಾಡ್ತೀವಿ, ಇದು ಕುಕ್ ಮಾಡ್ತೀವಿ. ಅಟ್ಲೀಸ್ಟ್ 5 minutes ಕುಕ್ಕಿಂಗ್ ಆಗುತ್ತೆ ಅದಕ್ಕೆ. ಜಸ್ಟ್ ಲೈಕ್ ಹೌ ಯು ಕುಕ್ ರೈಸ್ ಇನ್ ಯೋರ್ ಸ್ಟೀಮ್ ಕುಕ್ಕರ್, ಅದರಲ್ಲಿನೇ ಸೇಮ್ ವಿ ಹ್ಯಾವ್ ಆಲ್ಸೋ ಕಂಡೀಷನರ್ ಇದೆ ನಮ್ಮ ಇದರಲ್ಲಿ ಪ್ರೊಸೆಸ್ದಲ್ಲಿ. ಸೊ ಅದರಲ್ಲಿ ಕುಕ್ ಆಗಿ 5 minutes ಕುಕ್ ಆಗಿ ಆ್ಯಂಡ್ ದೆನ್ ಇಟ್ ಕಮ್ಸ್ ಔಟ್ ಆಸ್ ಅ ಪೆಲೆಟ್ ಒನ್ಸ್ ಇಟ್ ಇಸ್ ಕುಕ್ಡ್ ಫುಲ್ಲಿ. ಸೊ ಸ್ಮಾಲರ್ ಇಟ್ ಈಸ್ ದ ಬೆಟರ್ ಕುಕ್ಡ್ ಇರ್ತವೆ. ದಟ್ ಇಸ್ ದ ರೀಸನ್. Sir, it can be used for cattle of any type cattle like HF, Jersey, okay, crossbreed, ಯಾವ್ದಾದ್ರು ಟೈಪ್ ಇರಲಿ. ಆ್ಯಂಡ್ ಮಿಲ್ಕಲ್ಲಿ ಎನ್ಹ್ಯಾನ್ಸ್ ಆಗಿಬಿಡುತ್ತೆ, ಮಿಲ್ಕ್ ಕ್ವಾಲಿಟಿ ಎನ್ಹ್ಯಾನ್ಸ್ ಆಗುತ್ತೆ, ಲೈಕ್ ಫ್ಯಾಟ್ ಇಂಪ್ರೂವ್ ಆಗುತ್ತೆ, SNF ಇಂಪ್ರೂವ್ ಆಗುತ್ತೆ. ಸೊ ಬೆಟರ್ yield to the customer, the farmer will make more money in return. So that is the benefit ಕಸ್ಟಮರಿಗೆ, ಫಾರ್ಮರಿಗೆ. Basically these are all balanced, nutritionally balanced feed. ಲೈಕ್ ಡಿಫ್ರೆಂಟ್ ಆ್ಯನಿಮಲಿಗೆ, ಡಿಫ್ರೆಂಟ್ ಕ್ಯಾಟಲಿಗೆ ಡಿಫ್ರೆಂಟ್ ನೀಡ್ಸ್ ಇರ್ತವೆ. ಲೈಕ್ ಕಾಫ್ ಫೀಡ್ ಇದೆ, ಲೈಕ್ ಬಿಲೋ 6 months ಏನಿದೆ ಅದು ಕಾಫಿಗೆ ಸಪ್ರೇಟ್ ಆ್ಯಂಡ್ ನ್ಯೂಟ್ರಿಷನಲ್ ನೀಡ್ ಇರ್ತವೆ. ಅದಕ್ಕೆ ವೆರಿ ಹೈ ಫ್ಯಾಟ್ ಬೇಕು, ಅದಕ್ಕೆ ಎನರ್ಜಿ ಹೈ ಬೇಕು, ಪ್ರೋಟೀನು ಹೈ ಬೇಕು ಅದಕ್ಕೆ. ಸೊ ದ್ಯಾಟ್ ಕೈಂಡ್ ಆಫ್ ಫೀಡು ತಯಾರು ಮಾಡ್ತಾ ಇದ್ದೀವಿ. ಆ್ಯಂಡ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಪ್ಲಾಟಿನಮ್ ಫೀಡ್. 20 ಲೀಟ್ರ್ ಮೇಲ್ಗಡೆ ಇದ್ದಿದ್ದಕ್ಕೆ ಆಕಳಿಗೆ ಏನು ಹಿಂಡ್ತಿದ್ದಾವೆ ಪರ್ ಡೇ. ಸೊ ಅದ್ರ ಸಲುವಾಗಿ ಸ್ಪೆಷಲ್ ಫೀಡ್ ಮಾಡಿದ್ದೀವಿ. So where the fat is very high, around 7.5% fat ಇರುತ್ತೆ ಇದರೊಳಗೆ. So higher the fat, the better fat in the milk also. ಮೊಲ ಸಾಕಾಣಿಕೆ ಇತ್ತೀಚೆಗೆ ಹೆಚ್ಚು ಜನಪ್ರಿಯತೆ ಪಡೆದಿದ್ದು ಅದರ ಜೊತೆಗೆ ಪಕ್ಷಿ ಸಾಕಾಣಿಕೆ ಕೂಡ ನೋಡುಗರ ಮನಸೋಲುವಂತೆ ಮಾಡಿತ್ತು. ವಿವಿಧ ಜಿಲ್ಲೆಗಳಿಂದ ಲಕ್ಷಾಂತರ ರೈತರು ಈ ಮೇಳದಲ್ಲಿ ಪಾಲ್ಗೊಂಡು ಕೃಷಿಗೆ ಉಪಯುಕ್ತವಾದ ಮಾಹಿತಿ ಪಡೆದರು. ಕೃಷಿ ವಿಶ್ವವಿದ್ಯಾಲಯದಿಂದ ಹಮ್ಮಿಕೊಂಡಿದ್ದ ಪ್ರತಿ ಹನಿ ನೀರಿಗೂ ಸಮೃದ್ಧತೆನೆ ಎಂಬ ಉದ್ದೇಶ ಹೊಂದಿದ ಇಸ್ರೇಲ್ ಆಧಾರಿತ ನೀರಾವರಿ ಯೋಜನೆ ಎಲ್ಲರ ಒಲವು ತೋರುವಂತೆ ಮಾಡಿತು. ಈ ಪ್ರದರ್ಶನದಲ್ಲಿ ಪ್ರತಿ ಬೆಳೆಗೂ ಹನಿ ನೀರಾವರಿ ಮಾಡಿ ಬೆಳೆಗಳನ್ನು ಬೆಳೆಯಬೇಕು ಅನ್ನೋದು ಇದರ ಉದ್ದೇಶವಾಗಿದೆ ಎಂದು ಡಾಕ್ಟರ್ ಶಶಿಧರ್ ಅವರು ಮಾಹಿತಿ ಹಂಚಿಕೊಂಡರು. ನಮಸ್ಕಾರ. ಈ ವರ್ಷ ಕೃಷಿ ಮೇಳದಲ್ಲಿ
ಪ್ರತಿ ಹನಿ ನೀರಿಗೂ ಸಮೃದ್ಧಿ ತೆನೆ ಅಂತ ಒಂದು ಥೀಮ್ ಇಟ್ಕೊಂಡು ಇಸ್ರೇಲ್ ಆಧಾರಿತ ಕೃಷಿಯನ್ನು ಮಾಡಬೇಕು ಅಂತೇಳಿ ಕರ್ನಾಟಕ ಗೌರ್ಮೆಂಟಿಂದ ಮತ್ತು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಹಮ್ಮಿಕೊಂಡಿದ್ದೀವಿ. ಈಗ ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಎಲ್ಲ ಬೆಳೆಗಳಿಗೂ ಹನಿ ನೀರಾವರಿ ಮೂಲಕ ನೀರನ್ನು ಕೊಟ್ಟು ಬೆಳೆಗಳನ್ನು ಬೆಳಿಬೋದು ಅಂತ ನಾವು ಒಂದು ಮಾಡೆಲನ್ನು ಮಾಡಿ ತೋರಿಸಿದ್ದೀವಿ. ಸೊ ಈಗ ಇದರಲ್ಲಿ ಒಂದು ಪ್ರತಿಷ್ಠಿತ ಏನಂತಂದರೆ ಆಟೋಮೇಷನ್ ಮಾಡ್ಬೋದು. ಅಂದರೆ ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ ಆ್ಯಪಿಂದಲೇ ಆಪ್ರೇಟ್ ಮಾಡಿಕೊಂಡು ಯಾವ್ಯಾವ ಬೆಳೆಗೆ ಎಷ್ಟೆಷ್ಟು ನೀರು ಬೇಕು, ಎಷ್ಟೊತ್ತು ನೀರು ಕೊಟ್ಟರೆ ಸಮೃದ್ಧಿಯಾಗಿ ನಾವು ಮಡಿಬೋದು ಅಂತ ಒಂದು ಉದ್ದೇಶ. ಯಾಕೆ ನಾವು ಹನಿ ನೀರಾವರಿನ ಮಾಡಬೇಕು ಅಂತಂದರೆ ಈ ಉದರಿಂದ ನಾವು ಪ್ರತಿಶತ 40% ನೀರನ್ನು ಉಳಿಸ್ಬೋದು. ಹಾಯಿ ನೀರಿಗೆ ಕಂಪೇರ್ ಮಾಡಿದ್ರೆ ಹನಿ ನೀರಾವರಿ ಪದ್ಧತಿಯಲ್ಲಿ 40ರಷ್ಟು ನೀರನ್ನು ಉಳಿತಾಯ ಮಾಡಬಹುದು. ಅದಲ್ಲದೆ 25-30ರಷ್ಟು ಹೆಚ್ಚು ಬೆಳೆಯನ್ನು ಇಳುವರಿಯನ್ನು ತೆಗಿಬಹುದು. ಅದು ಅಲ್ಲದೆ ನಾವು ಬೇಕಾಗಿರ್ತಕ್ಕಂಥ ಈಗ ಮುಖ್ಯವಾಗಿ ಇರ್ತಕ್ಕಂಥದ್ದು ಪವರ್ ಇರಲ್ಲ, ರಾತ್ರಿ ಬರುತ್ತೆ. ಆವಾಗ ರಾತ್ರಿ ನಮಗೆ ನೀರು ಹಾಯಿಸ್ಲಿಕ್ಕೆ ಜನ ಸಿಗಲ್ಲ, ಕೂಲಿ ಆಳುವುದು ಮೇನ್ ಪ್ರಾಬ್ಲಮ್ ಬರುತ್ತೆ. ಸೊ ಈಗ ನಾವು ಮನೆಯಲ್ಲೇ ಕೂತ್ಕೊಂಡು ಪವರ್ ಬಂದಾಗ ಆಪ್ರೇಟ್ ಮಾಡೋಕ್ಕೆ ನಾವು ಸೆಟ್ ಮಾಡಿ ಮಿಷಿನ್ ಬಿಟ್ಬಿಟ್ರೆ ತನ್ನಷ್ಟು ತಾನೇ ನೀರು ಹಾಯ್ತಾ ಇರ್ತದೆ. ಸೊ ಈ ಒಂದು ಉದ್ದೇಶದಿಂದ ಕೂಲಿ ಆಳುಗಳನ್ನ 25-30ರಷ್ಟು ಪ್ರತಿಶತ ನಾವು ಕಡಿಮೆ ಮಾಡ್ಕೋಬೋದು. ಸೊ ಈ ಎಲ್ಲ ಅನುಕೂಲ ಇರೋದ್ರಿಂದ ನಾವು ಈ ಒಂದು ಪದ್ಧತಿನ ಈ ಮಾಡಲಲ್ಲಿ ತೋಟಗಾರಿಕೆ ಬೆಳೆ ಇರ್ಬೋದು, ಕೃಷಿ ಬೆಳೆ ಇರ್ಬೋದು, ಪುಷ್ಪಾಧಾರಿತ ಇರ್ಬೋದು, ಪಾಲಿಹೌಸ್ನಲ್ಲಿ ಬೆಳೀತಕ್ಕಂಥ ಇರ್ಬೋದು, ಎಲ್ಲ ಬೆಳೆಗಳಿಗೂ ಮಾಡಲಿಕ್ಕೆ ಸಾಧ್ಯ ಅಂತ ಒಂದು ಪ್ರಾತ್ಯಕ್ಷತೆಯನ್ನು ತೋರಿಸಿದ್ದೀವಿ. ಇದಕ್ಕೆ ಈಗ ಕರ್ನಾಟಕ ಗೌರ್ಮೆಂಟಿಂದ ಪ್ರತಿ ರೈತರಿಗೆ 90% ಸಹಾಯಧನ ಇದೆ. ಸೊ ಆದ್ದರಿಂದ ರೈತರು ಬರೀ ಸ್ವಲ್ಪ ಅಮೌಂಟ್ 10% ಅಮೌಂಟನ್ನು ತಾವು ಕಟ್ಟಿಕೊಂಡು ಇದನ್ನು ಮಾಡ್ಬೋದು. ಸುಮಾರು ಇದನ್ನು ಹೇಳಬೇಕು ಅಂದರೆ ಒಬ್ಬ ರೈತ 1 ಹೆಕ್ಟೇರ್ ಪ್ರದೇಶ 2.5 ಎಕರೆಗೆ ಸುಮಾರು 2.5 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಹಾಗಾಗಿ ಒಂದು ಸಾರಿ ನಾವು ಇದನ್ನು ಮಾಡಿದರೆ ಇದು ಪರ್ಮನೆಂಟಾಗಿ 8-10 ವರ್ಷದ ತನಕ ನಾವು ಉಪಯೋಗ ಮಾಡ್ಕೋಬೋದು. ಇದನ್ನು ಎಲ್ಲರೂ ಉಪಯೋಗ ಮಾಡಿಕೊಂಡ್ರೆ ಎಲ್ಲ ರೈತರಿಗೂ ಯಾವುದೇ ಬೆಳೆ ಫೇಲ್ಯೂರ್ ಆಗುತ್ತೆ ಅಂತಿರಂಗಿಲ್ಲ. ಯಾಕಂದರೆ ನೀರಿದ್ದರೆ ಬೆಳೆ ಬಂದೇ ಬರುತ್ತೆ, ನೀರಾವರಿ ಇದ್ದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಎಷ್ಟು ನೀರಿದೆ, ಎಷ್ಟು ನೀರನ್ನು ನಾವು ಬಳಕೆ ಮಾಡ್ಕೋಬೇಕು, ಆ ಬೆಳೆಗೆ ಯಾವ ನೀರಿಗೆ ಎಷ್ಟು ನೀರು ಇದ್ದಾಗ ಯಾವ ಬೆಳೆ ಬೆಳಿಬೋದು ಅನ್ನೋದು ನಾವು ಮೊದಲೇ ಡಿಸೈಡ್ ಮಾಡಿ ಆ ಬೆಳೆಯನ್ನು ನಾವು ಇಲ್ಲಿ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಕೃಷಿ ಮೇಳದಲ್ಲಿ ಎಷ್ಟು ವರ್ಷದಿಂದ ಅಲ್ಲ, ನಾನು ಕೃಷಿ ಮೇಳದಲ್ಲಿ ಸುಮಾರು 25 ವರ್ಷದಿಂದ ಭಾಗವಹಿಸ್ತಾ ಇದ್ದೀನಿ. ನಾನು ಇಂಪ್ಲಿಮೆಂಟ್ ಮಾಡಿದ್ದು ನಾ ಇದು ಕೃಷಿ ಆಧಾರಿತ ಸಮೃದ್ಧತೆಗೆ ಡಾಕ್ಟರ್ ಶಶಿಧರ್ ಅಂತೇಳಿ ಬೇಸಾಯ ತಜ್ಞರು ಪ್ರಾಧ್ಯಾಪಕರಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಕರ್ನಾಟಕ ಸರ್ಕಾರ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯವರು ಪ್ರದರ್ಶನಕ್ಕೆ ಇಟ್ಟಿದ್ದ ಹಳ್ಳಿಯ ಸೊಗಡು ಮತ್ತು ಚಕ್ಕಡಿ ಬಂಡಿಯ ಮಾದರಿ ಹಾಗೂ ರೈತ ಕುಟುಂಬ ಊಟಕ್ಕೆ ಕುಳಿತ ಚಿತ್ರಣ ಎಲ್ಲರ ಗಮನ ಸೆಳೆಯುವ ಮೂಲಕ ಕೃಷಿ ಮೇಳದ ಕೇಂದ್ರ ಬಿಂದುವಾಗಿದ್ದು ವಿಶೇಷವಾಗಿತ್ತು. ಈ ಮೇಳಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದ ರೈತರು ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಸೌದತ್ತಿ ಅಂತೇಳಿ ರೋಣ ತಾಲೂಕು ಯಾಸಹಡಗಲಿ ಇಲ್ಲಿಗೆ ಬಂದಿದೆ. ಉದ್ದೇಶ ಕೃಷಿ ಮೇಳದಾಗ ಹೊಸ ಇವನ್ನ ನೋಡ್ಲಿಕ್ಕೆ ಬಂದಿದ್ದೇವೆ. ತಳಿಗಳನ್ನು, ದನಗಳ, ಕುರಿ ಮತ್ತು ಹೈನುಗಾರಿಕೆ ವಿಶೇಷ ಮಾಹಿತಿಗಾಗಿ ಇಲ್ಲಿ ವರ್ಷ ಬದಲಾವಣೆ ಇರೋದ್ರಿಂದ ನಮ್ಗೆ ಆಸಕ್ತಿ ಭಾಳ, ಅದಕ್ಕಾಗಿ ಇಲ್ಲಿ ನೋಡ್ಲಿಕ್ಕೆ ಬಂದಿದ್ದೇವೆ. ಪ್ರತಿ ವರ್ಷ ಬರ್ತಾ ಇದ್ದೀವಿ. ಇಡೀ ಕೃಷಿ ವಿಶ್ವವಿದ್ಯಾಲಯವೇ ಒಂದರ್ಥದಲ್ಲಿ ಸ್ವರ್ಗದಂತೆ ಭಾಸವಾಗಿದ್ದರೆ ಮತ್ತೊಂದೆಡೆ ವಿದ್ಯುತ್ ಅಲಂಕಾರದಿಂದ ವಿಶ್ವವಿದ್ಯಾಲಯವೇ ಕಂಗೊಳಿಸುತ್ತಿತ್ತು. ಈ ಬಾರಿಯ ಕೃಷಿ ಮೇಳಕ್ಕೆ ಮೊದಲ ದಿನ ನಿರೀಕ್ಷಿತ ಮಟ್ಟದಲ್ಲಿ ರೈತರು ಆಗಮಿಸಿದ ಹಿನ್ನೆಲೆಯಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದ್ದ ಮಳಿಗೆಗಳ ಆಯೋಜಕರು ನಿರಾಸೆ ಅನುಭವಿಸಿದರು. ಆದರೆ 2ನೇ ದಿನ ಮೇಳಕ್ಕೆ ಜನಸಾಗರ ಹರಿದು ಬಂದಿತ್ತು. ಈ ಮೇಳದಲ್ಲಿ ಡಾಕ್ಟರ್ ಮಹಾಂತ ಸ್ವಾಮಿ ಹಿರೇಮಠ ಅವರು ಹಮ್ಮಿಕೊಂಡಿದ್ದ ರೈತರ ಉಚಿತ ಆಯುರ್ವೇದ ತಪಾಸಣಾ ಶಿಬಿರ ಎಲ್ಲರ ಗಮನ ಸೆಳೆಯಿತು. ಈ ಕುರಿತಾದ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ? ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿರುವ ಕೃಷಿ ಮೇಳದ 2ನೇ ದಿನ ಜನಸಾಗರವೇ ಹರಿದು ಬಂದಿತ್ತು. ಮೊದಲ ದಿನ ನಿರೀಕ್ಷಿತ ಮಟ್ಟದಲ್ಲಿ ರೈತರು ಆಗಮಿಸಿದ ಹಿನ್ನೆಲೆಯಲ್ಲಿ ಮಳಿಗೆಗಳ ಆಯೋಜಕರು ತುಂಬಾ ನಿರಾಸೆ ಅನುಭವಿಸುವಂತಾಗಿತ್ತು. ಆದರೆ ನಿನ್ನೆ ಭಾನುವಾರ ರಜಾ ದಿನವಾಗಿದ್ದರಿಂದ ನಿರೀಕ್ಷಿತ ಮಟ್ಟಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನರ ದಂಡೆ ಹರಿದು ಬಂದಿದ್ದು ಕೃಷಿ ಮೇಳಕ್ಕೆ ಮೆರುಗು ತಂದಂತಿತ್ತು.
ಆಯುರ್ವೇದ ವೈದ್ಯರಾದ ಡಾಕ್ಟರ್ ಮಹಾಂತಸ್ವಾಮಿ ಹಿರೇಮಠ ಅವರಿಂದ ರೈತರಿಗೆ ಉಚಿತವಾಗಿ ಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ದಿನವಿಡೀ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಹೊಲದಲ್ಲಿ ದುಡಿಯುವ ರೈತರಿಗೆ ಉಂಟಾಗುವ ಸಮಸ್ಯೆಗಳಿಗೆ ನೆರವಾಗುವ ಉದ್ದೇಶದಿಂದ ಈ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಈ ಶಿಬಿರದಲ್ಲಿ ಆಪರೇಷನ್ ಇಲ್ಲದೆ ಮೊಣಕಾಲು ನೋವು, ಬೆನ್ನುಮೂಳೆ ನೋವು, ಚರ್ಮ ರೋಗ, ಮದ್ಯ ಸೇವನೆ ಬಿಡಿಸುವುದು, ಅಸ್ತಮಾ, ಸಂಧಿವಾತ ಮುಂತಾದ ಸಮಸ್ಯೆಗಳಿಗೆ ಉಚಿತವಾಗಿ ಆಯುರ್ವೇದ ಚಿಕಿತ್ಸೆ ನೀಡಲಾಯಿತು. ಇದು 2ನೇ ದಿವಸದ ಕೃಷಿ ಮೇಳ ಎಂದು ನಮ್ಮ ಆಯುರ್ಧಾಮದ ವತಿಯಿಂದ ರೈತರಿಗಾಗಿ ಉಚಿತ ತಪಾಸಣೆಯನ್ನು ಮಾಡ್ತಾ ಇದ್ದೇವೆ. ಸಂಧಿವಾತ, ಮೊಣಕಾಲು ನೋವು, ಬೆನ್ನು ನೋವು, ಆಮೇಲೆ ಸರ್ವೈಕಲ್ ಸ್ಪಾಂಡಿಲೋಸಿಸ್, ಲಂಬರ್ ಸ್ಪಾಂಡಿಲೋಸಿಸ್ ಇವಕ್ಕೆಲ್ಲ ನಾವು ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ. ಇವರು ಅಜ್ಜರು ಇವತ್ತು ನಮ್ಮಲ್ಲಿ ಬಂದು ಚಿಕಿತ್ಸೆ ತೊಗೊಂಡಾರ. ಅವ್ರನ್ನ ಕೇಳೋಣ ಅವ್ರಿಗೆ ಚಿಕಿತ್ಸೆ ತೊಗೊಂಡ ನಂತರ ಹೆಂಗದ ಅಂತ. ಅದ ಏನು ತ್ರಾಸಿತ್ತು ರೀ? ಈಗ ಕಾಲು ಬಿಗದಿದ್ದು ನಾನು ಕಾಲ ದಿನ ನೋಸ್ತೈತೆ. ಈಗ ಇಲ್ಲಿ ಬಂದಿಂದ ನೋವು ಕಡಿಮೆ ಆಗ್ಯಾವ್ರಿ ನೋವು ಈಗ ಸದ್ಯ ಕುಂತದ್ ನೋಡ್ರಿ ಸರ. ಇಲ್ರಿ ನಾನು ಹೇಳ್ತಾನಲ್ರಿ ಕೂಡ್ರ ಕೂತೇಳ್ರಿ ಪೂರ ಕೂಡ್ರಿ. ದಿಸ್ ಈಸ್ ವೆರಿ ಇನ್ಸ್ಟಂಟ್ ರಿಲೀಫ್ ಫಾರ್ ದಿ ಆಸ್ಟಿಯೋಆರ್ಥರೈಟಿಸ್ ಆಫ್ ದ ನೀ ಜಾಯಿಂಟ್. ಮತ್ತು ಇವರು ಫರ್ದರ್ ಟ್ರೀಟ್ಮೆಂಟ್ ಬೇಕಂದ್ರೆ ನಮ್ಮ ಆಯುರ್ಧಾಮ ಆಸ್ಪತ್ರೆ ಮೆಚ್ಗಿನ್ ಲೇಔಟ್ದೊಳಗದ. ಸೊ ಅಲ್ಲಿ ಎಲ್ಲ ಥರದ ಪಂಚಕರ್ಮ ಚಿಕಿತ್ಸೆ ಮತ್ತು ಆಯುರ್ ನ್ಯೂರೋಥೆರಪಿ ಇವುಗಳನ್ನೆಲ್ಲ ಕೊಡ್ತಾ ಇದ್ದೇವೆ. ನಮಗೂ ಖುಷಿ ಅನ್ನಿಸ್ತದೆ ರೈತರಿಗೆ ಚಿಕಿತ್ಸೆ ಮಾಡೋದು, ಫ್ರೀ ಚಿಕಿತ್ಸೆ ಮಾಡೋದು ಅಂತಂದ್ರೆ ನಮಗೂ ಖುಷಿ ಅನ್ನಿಸ್ತದೆ. ಇವರು ಚಿಕಿತ್ಸೆ ತೊಗೊಂಡಿದ್ದಕ್ಕೆ ಇವ್ರಿಗೂ ಧನ್ಯವಾದ. ಥ್ಯಾಂಕ್ ಯು. ಈ ರೈತರಿಗಾಗಿ ನಮ್ಮ ಆಯುರ್ಧಾಮ ಆಸ್ಪತ್ರೆಯಿಂದ ಉಚಿತವಾದ ತಪಾಸಣೆ ಮಾಡ್ತಾ ಇದ್ದೇವೆ. ಈಗ ಇವರು ರೈತರಿದ್ದು ಇವರಿಗೆ ನಾವು ಮೊಣಕಾಲು ನೋವಿಗೆ ಚಿಕಿತ್ಸೆ ಮಾಡಿದ್ದೇವೆ. ಸೊ ಅವರಿಗೆ ಚಿಕಿತ್ಸೆ ಬಗ್ಗೆ ಏನು ಅನ್ನಿಸ್ತದ ಮತ್ತು ಈ ಒಂದು ಸೆಟಪ್ ಬಗ್ಗೆ ಏನು ಅನ್ನಿಸ್ತದ ಕೇಳೋಣಂತ.
ಹೇಳ್ರಿ. ಈಗ ನಾವು ಚಿಕಿತ್ಸೆ ಮಾಡಿಸ್ಕೊಂಡ್ರೆ ಒಂದು ಸ್ವಲ್ಪ ಆರಾಮಾಗೈತೆ ರೀ. ಆರಾಮ ಅನಿಸ್ಬಿಟ್ರಿ ಈಗ. ಮತ್ತು ಈಗಂತ್ರಿ ನಮ್ಮ ಪುಕ್ಕಟ ಯಾರು ಇದು ಮಾಡ್ತಾರೆ ಟ್ರೀಟ್ಮೆಂಟ್ ರೀ, ಯಾರು ಇಲ್ರಿ. ಮೊಣಕಾಲ ಸಣ್ಣ ಹೊಡ್ತಿದ್ದು ಅದೇ ರೀ, 2 ಕಾಲ ಆರಾಮ ಅನಿಸೈತಿ. ಈಗ ನಮ್ಗೆ ಆರಾಮಾಗೈತಿ ಏನಿಲ್ಲ. ಪುಕ್ಸೆಟ್ಟಿ ಇದ್ರೊಳಗೆ ಅಷ್ಟರದ್ರಾಗ ಇದೊಂದೇ ಪುಕ್ಸೆಟ್ಟಿ ಇದ್ದದ್ದು ಹೇಳ್ತವ್ರು. ಎಲ್ಲ ಕರೆಕ್ಟ್ ಎಲ್ಲ ಶ್ರೀ ಇವ್ರ ಅದ ಪುಕ್ಸೆಟ್ಟಿ ಐತಿ ಅಂತ ಹೇಳಿ ನನ್ನ ಕಡೆಯಿಂದ ಕಾಲು ಹಿಡಿಸಿ ಇವರ ಹಿಂದೆ ಮುಂದೆ ಮಾಡ್ತಾ ಇದ್ರು. ಅದಕ್ಕೆ ಸೇವಾ ಮಾಡೋ ಇದ್ದಾಗ ಇದು ಯಾವುದೂ ಇರುವುದಿಲ್ಲ. ಅವರು ರೋಗಿಯಾಗಿ ಬಂದಿದ್ದಾರೆ, ನಾವು ಚಿಕಿತ್ಸೆ ಮಾಡಿದ್ದೇವೆ. ಸೊ ಇದು ಉಚಿತ ತಪಾಸಣೆಪ್ಪ ಅಂತಂದ್ರೆ ಭಗವಂತನ ಸೇವೆ ಅಂತ ಹೇಳಿ ತಿಳ್ಕೊಂಡಿದ್ದೇವೆ. ಅವ್ರು ತೊಗೊಂಡಿದ್ದಾರೆ, ಅವ್ರಿಗೆ ರಿಲೀಫ್ ಆಗ್ತಾ ಇದೆ. ಸೊ ಹೀಗಾಗಿ ಕೃಷಿ ಮೇಳಕ್ಕೆ ಬರೋರು ಎಲ್ಲರಿಗೂ ನಮ್ಮ 59ನೇ ಸ್ಟಾಲಿಗೆ ಬರ್ರಿ, ಉಚಿತವಾದ ತಪಾಸಣೆ ಮತ್ತು ಉಚಿತ ಚಿಕಿತ್ಸೆ ತಗೊಳ್ರಿ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಕೃಷಿ ಹಬ್ಬ ಮುಂದುವರಿಯುತ್ತದೆ ಒಂದು ಚಿಕ್ಕ ವಿರಾಮದ ನಂತರ. C9 ನ್ಯೂಸ್ ವಾಹಿನಿ ಅಂತ ಕಳೆದ 5 ವರ್ಷದಿಂದ ಒಂದು ಏನು ಟಿ ವಿ ಕನ್ನಡ ಒಂದು ಚಾನೆಲ್ ಇದೆಯಲ್ಲ, ಅದು ಕೆಲಸ ಮಾಡ್ಕೊತ ಬಂದಿದೆ. ಈಗ C9 ನ್ಯೂಸ್ ಕನ್ನಡವಾಗಿ ಪರಿವರ್ತನೆವಾಗಿ ಇವತ್ತು ಕೆಲಸವನ್ನು ಮಾಡ್ತಾಯಿದೆ. ಹಾಗಾಗಿ ಇವತ್ತು ನಾನು ಹೇಳೋದು ಬಯಸೋದು ಇಷ್ಟೇ, ಇವತ್ತು ಈ ಟಿ ವಿ ಇವತ್ತು ಜನರ ಪರವಾಗಿರ್ಬೋದು ಮತ್ತು ಏನು ಒಳ್ಳೆಯ ಸುದ್ದಿಗಳನ್ನು ಕೊಡುವಂಥದ್ದು ಮತ್ತು ಇದು ಒಳ್ಳೆಯ ಏನು ವಸ್ತುತೆ ಇದೆ ಆ ಒಂದು ಸರಿಯಾದಂಥ ಒಂದು ನ್ಯೂಸನ್ನು ತೋರಿಸಲಿ ಮತ್ತು ಇದು ರಾಜ್ಯಕ್ಕೆ ಒಂದು ಒಳ್ಳೆಯದಾದಂಥ ಒಂದು ಕನ್ನಡ ನ್ಯೂಸ್ ಆಗಿ ಪರಿವರ್ತನೆ ಆಗಲಿ ಅಂತ ನಾನು ಹಾರೈಸ್ತೀನಿ. C9 ನ್ಯೂಸ್ ಕನ್ನಡ ಎಲ್ಲ ಸಮಿತಿಯವರು ಹಾಗೂ ಹಾಗೂ ನನ್ನನ್ನು ಮನೋರಂಜನೆ ಕೊಡ್ತಾ ಇದ್ದೀನಿ. ಹಾಗೆ ಜನರಿಗೆ ಒಳ್ಳೆಯ ವಾರ್ತೆಗಳನ್ನು ತಲುಪಿಸ್ತಾ. ವಿರಾಮದ ನಂತರ ಕೃಷಿ ಹಬ್ಬ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿದ್ದ 3 ದಿನಗಳ ಕೃಷಿ ಮೇಳ ಸೋಮವಾರ ತೆರೆ ಕಂಡಿದ್ದು, ಪ್ರತಿ ಹನಿ ಸಮೃದ್ಧತೆನಿ ಘೋಷವಾಕ್ಯದೊಂದಿಗೆ ಆಯೋಜಿಸಿದ್ದ ಕೃಷಿ ಮೇಳದಲ್ಲಿ ರೈತ ಬಾಂಧವರು, ಶಾಲಾ ಕಾಲೇಜು ಮಕ್ಕಳು ಹಾಗೂ ವಿಸ್ತರಣಾ ಕಾರ್ಯಕರ್ತರು ಸೇರಿ 6 ಲಕ್ಷಕ್ಕೂ ಹೆಚ್ಚು ಜನರು ಮೇಳದ ಲಾಭ ಪಡೆದರು.
ಈ ಬಾರಿ ಹಿಂಗಾರು ಬಿತ್ತನೆ ನಂತರ ಆಯೋಜಿಸಿದ ಬೀಜ ಮೇಳ ಇಲ್ಲವಾದ ಕಾರಣಕ್ಕೆ ಕಳೆದ ವರ್ಷದಷ್ಟು ರೈತರು ಬಂದಿರಲಿಲ್ಲ. ಆದಾಗ್ಯೂ ನೂತನ ಪ್ರಯೋಗ, ಯಂತ್ರೋಪಕರಣ, ಕೃಷಿ ತಂತ್ರಜ್ಞಾನ ಹೀಗೆ ವಿವಿಧ ಮಾಹಿತಿ ನೀಡುವಲ್ಲಿ ಮೇಳ ಯಶಸ್ವಿಯಾಯಿತು. ರೈತರಿಂದ ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ಮೇಳ ಕೇವಲ ಸಾಮಗ್ರಿ ಖರೀದಿಗೆ ಸೀಮಿತವಾಗದೆ ಶ್ರೇಷ್ಠ ಕೃಷಿಕರು, ಪ್ರಗತಿಪರ ರೈತರು, ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯ ಗಳಿಸಿದ ರೈತರಿಂದ ಮಾರ್ಗದರ್ಶನ ಕೊಡಿಸಿದ್ದು ವಿಶೇಷವಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕೃಷಿ ಯಂತ್ರೋಪಕರಣ, ಒಣ ಭೂಮಿ ಬೇಸಾಯ, ತೋಟಗಾರಿಕೆ, ಆಧುನಿಕ ಯಂತ್ರೋಪಕರಣಗಳ ಅಳವಡಿಕೆ, ನೀರು ಸಂರಕ್ಷಣೆ, ಕೃಷಿ ತೋಟಗಾರಿಕೆ ಸೇರಿದಂತೆ ಅನೇಕ ಮಾಹಿತಿಗಳನ್ನು ರೈತರಿಗೆ ನೀಡಿದರು. ಇನ್ನು ವಿವಿಧ ಜಿಲ್ಲೆಗಳಿಂದ ಈ ಮೇಳಕ್ಕೆ ಬಂದ ರೈತರು ಮೇಳದ ಕುರಿತಾಗಿ ಅವರ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ನಾವಿವತ್ತು ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿದ್ದೀವಿ. ಇಲ್ಲಿ ಕೃಷಿ ಮೇಳ ಸತತ 3ನೇ ದಿನಕ್ಕೆ ಕಾಲಿಡ್ತಾ ಇದೆ. ಈ ರೀತಿ ಕೃಷಿ ಮೇಳಕ್ಕೆ ಆಗಮಿಸಿದಂತಹ ರೈತರು ಹಲವಾರು ಜಿಲ್ಲೆಗಳಿಂದ ತಮ್ಮ ಪ್ರಯಾಣವನ್ನು ಬೆಳೆಸಿಕೊಂಡು ಅಲ್ಲಿಂದ ಇಲ್ಲಿವರೆಗೂ ಕೃಷಿ ಮೇಳ ನೋಡಲಿಕ್ಕೆ ಅಂತ ಬಂದಿದ್ದಾರೆ. ಅಲ್ಲಿಂದ ಕೃಷಿ ಮೇಳಕ್ಕೆ ಬಂದ ಮೇಲೆ ಅವರಿಗೆ ಆದಂತಹ ಅನುಭವ ಏನು, ಅದರಿಂದ ಅವರು ಪಡೆದುಕೊಂಡಂಥ ಉಪಯುಕ್ತತೆ ಏನು, ಬನ್ನಿ ಅವರಿಂದನೇ ತಿಳಿದುಕೊಳ್ಳೋಣ. ಮಲ್ಲಪ್ಪ ಗಂಗಪ್ಪ ನಾಗರಳ್ಳಿ, ಓಕೆ, ರಾಯಪುರ. ಕೃಷಿ ಮೇಳ ನೋಡಿದ್ರಾ? ನೋಡಿದ್ವಿ. ಈ ಬೇರೆ ಕೃಷಿ ಮೇಳಕ್ಕೂ ಈ ಕೃಷಿ ಮೇಳಕ್ಕೂ ವ್ಯತ್ಯಾಸ ಅಂದರೆ ಇದು ಎಲ್ಲ ಥರದ್ದು ಕೂಡ್ತೈತಿ. ನಾವು ಬೆಂಗಳೂರು ಹೆಬ್ಬಾಳದ್ದು ನೋಡಿದ್ವಿ, ಆದರೂ ಇಷ್ಟು ಕೊಡೋದಿಲ್ಲ. ಅದು ಇದು ಕೃಷಿನೇ ಮೂಲ ಉದ್ಯೋಗ. ಹೌದು, ಕೃಷಿನೇ ಮಾಡಬೇಕಂತ ಅನಿಸಿದ್ದೇಕೆ? ಇನ್ನೂ ನಾವು ಇಸ್ರೇಲ್ಗೂ ಹೋಗಿ ಬಂದೇವೆ. ಇಲ್ಲಿಗಿಂತ ತಂತ್ರಜ್ಞಾನ ಭಾಳ ಹೆಚ್ಚಿನ ಪ್ರಮಾಣದಾಗ ಐತಿ. ಆ ತಂತ್ರಜ್ಞಾನ ನೀವು ಯಾಕೆ ಅಳವಡಿಸ್ಕೊಳ್ತಾ ಇಲ್ಲ? ಇಲ್ಲಿ ಸಾಮೂಹಿಕ ಕೃಷಿ ಅಲ್ಲಿ ಐತಿ, ಇಲ್ಲಿ ಹಂಗಲ್ಲ, ಪ್ರೈವೇಟ್ ಒಬ್ಬೊಬ್ಬರ. ಒಟ್ಟಿನಲ್ಲಿ ಈ ಕೃಷಿ ಮೇಳದಿಂದ ನಿಮ್ಗಾದಂಥ ಉಪಯೋಗ? ನಮಗಾಗೋದು ಏನು, ನಮಗೆ ಹೊಸ ಏನು ಕೆಲಸ ಒತ್ತಡ ಆಗುವಂಥದ್ದು, ಏನು ಮೆಷಿನರಿ ಬಂದಿರ್ತಾವೆ, ಹೊಸ ಬೀಜ ಬಂದಿರ್ತಾವೆ, ಅವನ್ನ ಖರೀದಿ ಮಾಡ್ತೀವಿ. ಯಜಮಾನ್ರೆ, ತಮ್ಮ ಹೆಸರು? ಈರಪ್ಪ ಕಲ್ಲಪ್ಪ ಡೊಂಗನವರು. ಕೃಷಿ ಮೇಳದಿಂದ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? ನಾವು ಭಾಳ ದಿನದಿಂದ ಬರ್ತೀವಿ. ಇಲ್ಲಿ ಅಮರಗೋಳದಾರ ನಾವು. ಪ್ರತಿ ವರ್ಷ ಬರ್ತಾ ಇದ್ವಿ. ಕೃಷಿ ಮೇಳದಿಂದ ಏನು ಉಪಯೋಗ, ಏನು ನಿಮ್ಗೆ ಏನು ಉಪಯೋಗ ಆಗಿದ್ದು? ಹೊಸ ತಂತ್ರಜ್ಞಾನ ಇದಾಕೈತಿ, ಹೊಸ ಔಷಧ ಬೀಜ ಸಿಗ್ತೈತಿ, ಆಮೇಲೆ ಇವು ಬೀಜ ಕೂರ್ಗಿ ಅವು ಇವು ಮಾಹಿತಿ ಸಿಗ್ತೈತಿ. ತಂತ್ರಜ್ಞಾನ ಬಳಸ್ಕೊಂಡಿದ್ದೀರಾ? ಇಲ್ಲ, ಬಳಸ್ಕೊಂಡೇವೆ. ಇಲ್ಲಿ ಇಸ್ರೇಲ್ ಮಾದರಿ ಅಂತ ಹೇಳ್ತಾ ಇರ್ತಾರಲ್ಲ, ಅದು ಇಸ್ರೇಲ್ ಮಾದರಿಯನ್ನು ಯೂಸ್ ಮಾಡ್ಕೊಂಡಿರೋ ಏನಿಲ್ಲೋ? ಇಸ್ರೇಲ್ಗೆ ಹೋಗಿದ್ವಿ ನಾವು. ಹೋಗಿ ಬಂದ್ರಿ? ಅಲ್ಲಿದು ಇಂಪ್ಲಿಮೆಂಟ್ ಇಲ್ಲಿ ಮತ್ತೆ ಮಾಡ್ಬೋದಾಗಿತ್ತಲ್ಲ? ಅಲ್ಲಿದಕ್ಕೆ ಒಮ್ಗಿಲೆ ಮಾಡೋಕ್ಕಾಗೋದಿಲ್ಲ. ಅದು ಹಂತವಾಗಿ ಹೋಗ್ಬೇಕು. ಸರ್ಕಾರ ಸಬ್ಸಿಡಿ ಕೊಡ್ತಾ ಇದೆ, ಅದೆಲ್ಲ ಸಬ್ಸಿಡಿ ಕೊಡ್ತೈತಿ ಅಂದ್ರೆ ಉಳ್ಕಿದಕ್ಕೆ ಅದಕ್ಕೆ ಖರ್ಚು ಹಾಕ್ಬೇಕಲ್ಲ ಮೊದಲ. ಬೆಳಿಗ್ಗೆ ಬರ್ತೈತಿ, ಒಂದು ಬರೋದಿಲ್ಲ. ಕೃಷಿ ಮೇಳದಿಂದ ನಿಮಗಾದಂಥ ಉಪಯೋಗ ಏನು? ನಮ್ಗೆ ಹೊಸ ಸೀಡ್ಸ್, ಹೊಸ ಹೊರೈಟಿ ಸಿಗ್ತಾವೆ, ಚಲೋ ಇನ್ಕಮ್ ಬರ್ತೈತಿ, ಇಳುವರಿ ಹೆಚ್ಚಿಗೆ ಬರ್ತೈತಿ, ಚಲೋ ಆಗ್ತೈತಿ ಒಟ್ಟು. ಓಕೆ, ಆಲ್ ದ ಬೆಸ್ಟ್, ಚೆನ್ನಾಗಾಗಲಿ ಮುಂದಿಲ್ಲ. ಹಾಂ, ಆಯ್ತು. ನಮ್ಮ ಹೆಸರು ಕೆಂಪಣ್ಣ ಗದಾಡಿಂದ. ನಾವು ಘಟಪ್ರಭಾ ತುಕಾಂಟಿಂದ ಬಂದ್ವಿ. ಇಲ್ಲಿ ಕೃಷಿ ಸಮ್ಮೇಳನ ನೋಡಲಿಕ್ಕೆ ಹೇಳಿದ್ರು, ಬಂದಿದ್ವಿ. ಎಲ್ಲ ನೋಡಿದ್ವಿ, ಎಲ್ಲ ಚೆನ್ನಾಗಿತ್ತು. ಕೃಷಿ ಪ್ರದರ್ಶನ ನಾವು ಇವಾಗ ಒಂದು 2 ವರ್ಷದಿಂದ ಕೃಷಿನೇ ವೃತ್ತಿಯಾಗಿ ಮಾಡ್ತಾ ಇದ್ದೀವಿ. ಹಾಂ, ಕೃಷಿ ವೃತ್ತಿ ಏನು? ವೃತ್ತಿ ಇದೆ, ಒಕ್ಕಲತನ ಇದೆ, ಹೊಲದಲ್ಲಿ ಕೃಷಿ ಕೆಲಸ ಮಾಡ್ತೀವಿ. ಕೃಷಿ ಮೇಳಕ್ಕೆ ಬಂದಿರೋದ್ರಿಂದ ಆಗಿದಂಥ ಉಪಯೋಗ ಏನು? ಇಲ್ಲಿ ಸಾಕಷ್ಟು ಸಲಕರಣೆ, ಯಂತ್ರೋಪಕರಣಗಳು ವಿವಿಧ ರೀತಿಯಾಗಿದ್ದವು. ಹಾಗೆ ಮತ್ತು ಎಲ್ಲ ಹೊಲದಲ್ಲಿ ಬೀಳುವಂಥ ಉಪಯೋಗಂಥ ಸಾಮಾನುಗಳೆಲ್ಲ ಇಲ್ಲಿ ವಿವಿಧ ರೀತಿಯಾಗಿ ಕಂಡು ಬಂದವು. ಅಷ್ಟೇ ಅನಿಸಿಕೆ. ಈಗ ಇಲ್ಲಿ ನೋಡಿದಂಥ ನೀವು ಕೃಷಿ ಉಪಕರಣಗಳಿದ್ವು, ಅಂಥವುಗಳನ್ನು ನಿಮ್ಮ ಹೊಲದಲ್ಲಿ ಅವೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ, ಅಂದರೆ ಹಾಕ್ಕೊಂಡಿದ್ರು ಇಲ್ಲೋ, ಉಪಯೋಗ ಮಾಡ್ಕೊಳ್ತಾ ಇದ್ರು ಇಲ್ಲೋ ಅಂತ? ಇಲ್ಲ, ಈಗ ಮಾಡ್ಕೊಂಡಿಲ್ಲ. ಸ್ವಲ್ಪ ಮಾಡ್ಕೊಂಡು. ನಮ್ಮದು ಘಟಪ್ರಭಾ. ಹಾಂ.
ಮೇಳಕ್ಕೆ ಮೆರುಗು ನೀಡಿದ ಜಾನುವಾರು ಪ್ರದರ್ಶನ. ಕೃಷಿ ಮೇಳದಲ್ಲಿ ಹಮ್ಮಿಕೊಂಡಿರುವ ಜಾನುವಾರುಗಳ ಪ್ರದರ್ಶನ ಮೇಳಕ್ಕೆ ಸಾಕಷ್ಟು ಮೆರುಗು ನೀಡಿದ್ದು, ಕಾಟೇವಾಡಿ ತಳಿಯ 2 ಬಿಳಿ ಕುದುರೆಗಳು, ಸಿರೋಹಿ, ತೋತಾಪುರಿ, ಜಮನಾಪುರಿ, ಬಿಟಲ್ ಸೇರಿದಂತೆ 8 ತಳಿಯ ಮೇಕೆಗಳು, ರಾಜಸ್ಥಾನದ ಕಾಂಕ್ರೀಟ್ ತಳಿಯ ಹೋರಿ, ಆಂಧ್ರಪ್ರದೇಶದ ಓಗೋಲ್ ಜಿಲ್ಲೆಯ ಓಗೋಲ್ ತಳಿಯ ಎತ್ತುಗಳು ಸೇರಿ ಒಟ್ಟು 27 ಆಕಳುಗಳು ಹಾಗೂ ಎಮ್ಮೆಗಳು, ಮೊಲ, ಬಾತುಕೋಳಿ, ಬಣ್ಣ ಬಣ್ಣದ ಹಕ್ಕಿಗಳು ಎಲ್ಲರ ಗಮನ ಸೆಳೆದವು. ಇಷ್ಟೆಲ್ಲ ವೈವಿಧ್ಯಗಳಿಂದ ಕೂಡಿದ ಜಾನುವಾರು ಪ್ರದರ್ಶನ ಜಾನುವಾರು ಪ್ರಿಯರನ್ನು ತನ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಮತ್ತೊಂದೆಡೆ ಪ್ರದರ್ಶನಕ್ಕೆ ಇಡಲಾಗಿದ್ದ ಫಲಪುಷ್ಪ ಮೇಳ ಜನರನ್ನ ತನ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿತ್ತು. ಬಣ್ಣ ಬಣ್ಣದ ಹೂಗಳ ಪ್ರದರ್ಶನದಲ್ಲಿ ಒಂದಕ್ಕಿಂತ ಒಂದು ಹೂಗಳು ತನ್ನ ಚೆಲುವನ್ನು ಬಂದವರಿಗೆ ತೋರ್ಪಡಿಸುವಂತಿದ್ದವು. ನೂರಾರು ಹೂವಿನ ಸೌಂದರ್ಯಕ್ಕೆ ಮಾರು ಹೋಗಿ ಹೂವಿನ ಜೊತೆ ನಾವೇ ಸುಂದರಿಯರು ಎಂಬಂತೆ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುತ್ತಿದ್ದರು. ನೂರಾರು ಬಗೆಯ ಹೂಗಳನ್ನು ನೋಡಿದ ಗರ್ಲ್ಸ್ ಫುಲ್ ದಿಲ್ಖುಷ್ ಆದರು. ಅದರ ಜೊತೆಗೆ ಪ್ರದರ್ಶನಕ್ಕೆ ಇಡಲಾಗಿದ್ದ ತೆಂಗಿನಕಾಯಿಯಲ್ಲಿ ತಯಾರಿಸಲಾದ ಹಲವು ಆಕೃತಿಗಳು ನೋಡುಗರನ್ನ ತನ್ನತ್ತ ಸೆಳೆಯುತ್ತಿದ್ದವು. ಗಣಪತಿ, ನರಸಿಂಹ, ಎತ್ತುಗಳು, ತಬಲ, ಇನ್ನು ವಿವಿಧ ಆಕೃತಿಗಳು ಗಮನ ಸೆಳೆದವು. ಇನ್ನು ಕಲ್ಲಂಗಡಿ ಹಣ್ಣಿನಲ್ಲಿ ಮೂಡಿಬಂದ ಹೂವಿನ ಚಿತ್ರವಂತೂ ಬಲು ಸುಂದರವಾಗಿತ್ತು. ಪ್ರಕೃತಿಯಲ್ಲಿ ದೊಡ್ಡ ಮರವಾಗಿ ಬೆಳೆಯಬಲ್ಲ ಗಿಡಗಳ ಕುರಿತಾಗಿ ಇಲ್ಲಿ ಮಾಹಿತಿ ಕೂಡ ನೀಡಲಾಯಿತು. ಅದನ್ನು ಸಣ್ಣ ಪಾಟ್ನಲ್ಲಿ ಅದಕ್ಕೆ ಗೊಬ್ಬರ, ಆಮೇಲೆ ಮರಳು, ಆಮೇಲೆ ಕಲ್ಲು ಅವನ್ನೆಲ್ಲ ಮಿಶ್ರಣ ಮಾಡಿ ಅದರೊಳಗೆ ಪ್ಲಾಂಟೇಷನ್ ಮಾಡ್ತೀವಿ. ಸುಮಾರು ಒಂದು 5 ರಿಂದ 6 ವರ್ಷ 7 ವರ್ಷ 8
ಫಲಪುಷ್ಪ ನೀವು ಬೆಳೆಸಿರುತ್ತೋ ಅಥವಾ ಬೇರೆ ಹೊರಗಡೆಯಿಂದ ತರಿಸಿದ್ದು? ನಮ್ಮ ಯೂನಿವರ್ಸಿಟಿಯಿಂದ ಇದನ್ನು ತರಿಸಿರೋದು. ನಮ್ಮ ಯೂನಿವರ್ಸಿಟಿಲಿ ಇದೇ ಥರ ಪುಷ್ಪ ಅಂತಲ್ಲ, ಎಲ್ಲ ಥರದ ಪುಷ್ಪನ ನಾವು ಬೆಳಿತೀವಿ. ಹಾಗಾಗಿ ಈ ತಂದಿರೋದೆಲ್ಲ ನಮ್ಮ ಯೂನಿವರ್ಸಿಟಿಗೆ. ಹಾಗಾಗಿ ಎಲ್ಲರೂ ಈ ಥರ ಬೇರೆ ಬೇರೆ ವೆರೈಟೀಸ್ ಸೀಡ್ಸನ್ನು ತಗೊಂಡು ತಮ್ಗೇನಾದರೂ ಉಪಯೋಗಗಳನ್ನ ಮಾಡ್ಕೋಬೋದು. ನನ್ನ ಹೆಸರು ಶಾರದಾ ಉಪ್ಪಾರ್ ಅಂತ, ಸೆಕೆಂಡ್ ಇಯರ್. ಕೃಷಿ ಮೇಳ ನಡೀತಿದೆ ಲಾಸ್ಟ್ ದಿನ ಮತ್ತು ಫಲಪುಷ್ಪ ಹಣ್ಣಿಂದೆಲ್ಲ ನಡೀತಿದೆ. ಆಮೇಲೆ ಅಲ್ಲಿ ಮೆಡಿಸಿನಲ್ ಪ್ಲಾಂಟ್ಸ್ ಆ್ಯಂಡ್ ಅರೋಮೆಟಿಕ್ ಪ್ಲಾಂಟ್ಸ್ ಎಲ್ಲ ಇದೆ. ಹಲವು ಥರದ ಹೂಗಳು ನೋಡೋಕ್ಕೆ ಎಲ್ಲರೂ ಆಕರ್ಷಣೀಯವಾಗಿದೆ, ಬಣ್ಣ ಬಣ್ಣದಿದೆ. ಆಮೇಲೆ ಹಲವು ಥರದ್ದು ಅಂದರೆ ಚರ್ಬೆರಾ, ಲಿಲಿ, ಆಮೇಲೆ ರೋಸು, ಆಮೇಲೆ ಆ್ಯಂಥೂರಿಯಂ ಎಲ್ಲ ಹಲವು ಥರದ ಹೂಗಳು ನೋಡೋಕ್ಕೆ ಕಣ್ಣಿಗೆ ಆಕರ್ಷಣೀಯವಾಗಿದೆ. ಮತ್ತು ಮೆಡಿಸಿನಲ್ ಪ್ಲಾಂಟ್ಸು ಎಲ್ಲನೂ ಇದೆ. ಮೆಡಿಸಿನಲ್ ಪ್ಲಾಂಟ್ಸ್ ಯೂಸಸ್ ಹೇಗೆ ಮಾಡಬೇಕು, ರೈತರಿಗೆ ಏನೇನು ಯೂಸ್ ಮಾಡಬೇಕು ಎಲ್ಲನೂ ಇನ್ಫಾರ್ಮೇಷನ್ ಇಲ್ಲಿ ಕೊಡ್ತಾರೆ. ಮತ್ತು ಎಲ್ಲ ಹೂಗಳು ಚೆನ್ನಾಗಿ ಆಕರ್ಷಣೀಯ ಮಾಡ್ತಾರೆ. ವೀಕ್ಷಕರು ಹಲವು ಜನ ಬಂದಿದ್ದಾರೆ. ಇವತ್ತು ಕೊನೆ ದಿನ ಆದರೂ 50 ಜನ ಸಾಗರ ಹಾಗೆ ಬರ್ತಾ ಇದೆ. ನಿನ್ನೆ ಸಂಡೇ ಎಲ್ಲ ಆದ್ದರಿಂದ ನಿನ್ನೆ ತುಂಬ ಜನ ಇತ್ತು. ಇವತ್ತು ಇದ್ದಾರೆ, ಆದರೆ ಸ್ವಲ್ಪ ಕಡಿಮೆ. ಸಂಡೇ ನಿನ್ನೆ ಜಾಸ್ತಿ ಜನ ಬಂದಿದ್ರು, ಇವತ್ತು ಸ್ವಲ್ಪ ಜನ ಕಡಿಮೆ ಆಗಿದ್ದಾರೆ ಕೊನೆ ದಿನ. ಆದರೂ ಹಾಗೆ ಜನ ಬರ್ತಾನೆ ಇದ್ದಾರೆ. ಒಟ್ಟಾರೆಯಾಗಿ ಈ ಬಾರಿ ಆಯೋಜಿಸಲಾಗಿದ್ದ ಕೃಷಿ ಮೇಳ ಯಾವುದೇ ಅಡಚಣೆ ಇಲ್ಲದೆ ಅಚ್ಚುಕಟ್ಟಾಗಿ ನಡೆದಿದ್ದು ರೈತರಿಗೆ ಉಪಯುಕ್ತವಾದ ಮಾಹಿತಿ ನೀಡುವಲ್ಲಿ ಯಶಸ್ವಿಯಾಗಿದೆ. 2020-21ನೇ ಸಾಲಿನ ಕೃಷಿ ಮೇಳವನ್ನು ಇದೇ ವರ್ಷದ ಸೆಪ್ಟೆಂಬರ್ನಲ್ಲಿ 4 ದಿನಗಳ ಕಾಲ ನಡೆಯಲಿದೆ. ಹೀಗಾಗಿ ಒಂದೇ ವರ್ಷದಲ್ಲಿ 2 ಕೃಷಿ ಮೇಳಗಳು ನಡೆದ ಸಾಧನೆಗೆ ಈ ವರ್ಷ ಸಾಕ್ಷಿಯಾಗಲಿದೆ. ಕ್ಯಾಮರಾಮನ್ ವೀರೇಶ್ ಜೊತೆ ಬಾಪು ಕುಲಕರ್ಣಿ, ಸೀನಾ ನ್ಯೂಸ್ ಕನ್ನಡ, ಧಾರವಾಡ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ C9 ನ್ಯೂಸ್ ಕನ್ನಡ. ಇದು ನಿಮ್ಮ ಧ್ವನಿ.